ಇವತ್ತು ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ನಮ್ಮ ಮಂಡಳಿದವರ ಚಲೋ ಪರ್ಫಾರ್ಮೆನ್ಸ್ ಮಾಡುವಂಥ ಟೀಮಿಗೆ ಕರ್ಕೊಂಡ್ಬಂದಾರ. ಬಟ್ ಎಲ್ಲಿ ಏನಾಗೈತಪ್ಪ ಅಂತಂದ್ರೆ ಅಷ್ಟು ಸಾಕಷ್ಟು ಜನ ಇಲ್ಲಿ. ಬಟ್ ಅದೇ ಫಾಲ್ತು ಜಾನಪದ ಹಾಡುವಂತಹ ಕಲಾವಿದರಿಗೆ ತರಿಸಿದ್ರೆ ಇವತ್ತಿಲ್ಲಿ ಜಾಗ ಸಾಲ್ತಿದ್ದಿಲ್ಲ, ಇದ್ದಿದ್ದು ಹೇಳ್ತೀನಿ. ಬಟ್ ಇವ್ರ ಪರ್ಫಾರ್ಮೆನ್ಸಿಗೆ ಇಲ್ಲಿ ಜನ ಇಲ್ಲ. ಬಟ್ ಇವ್ರಿಗೆ ಆ್ಯಕ್ಚುಲಿ ಸ್ಟೇಜ್ ಅಲ್ಲ, ಇವ್ರು ಇನ್ನೂ ಭಾಳ ಜಾಸ್ತಿ ಬೆಳಿಬೇಕು ಆ್ಯಕ್ಚುಲಿ. ಯಾಕಂತಂದ್ರೆ ಎಷ್ಟೋ ಜನ ಇವು ಫಾಲ್ತು ಏನು ಪರ್ಫಾರ್ಮೆನ್ಸ್ ಮಾಡ್ತಾರಲ್ಲ, ಆ್ಯಕ್ಚುಲಿ ನಮ್ಮ ಅನುಭವ ಹೇಳ್ತೀನಿ, ಎಷ್ಟು ಮಂದಿ ಅದರದಿಂದ ಹಾಳಾಗತ್ತಾರೆ, ಯಾರು ಉದ್ಧಾರ ಆಗತ್ತಿಲ್ಲ. ಇನ್ನು ನಮ್ಮಂಥ ಯುವಕರು ಭಾಳ ಅಂದ್ರೆ ಹಾದಿ ಬಿಡ್ಲಾಕಿದ್ದಾರೆ. ಅವ್ರ ಡೈಲಾಗ್, ಅವ್ರ ಹಾಡ ಏನು ತಳಬುಡ ಏನೂ ಇರಲ್ಲ ಅವಕ್ಕೆ. ಬಟ್ ಇವರು ಹಾಡುವಂಥ ಹಾಡುಗಳಿಗೆ ನಾವು ಎಷ್ಟು ಅಮೌಂಟ್ ಕೊಟ್ಟರು ಕಡಿಮೆನೆ. ನಮ್ಮ ಮಂಡಳಿದವರಿಗೂ ನಾವು ಹೆಮ್ಮೆ ಪಡ್ಬೇಕು ಆ್ಯಕ್ಚುಲಿ ಇಂಥ ಒಳ್ಳೆ ಟೀಮಿಗೆ ಕರ್ಸಿದ್ದಕ್ಕೆ. ಆದ ಕಾರಣ ಇವ್ರಿಗೆ ನಾ ಚಿಕ್ಕ ಕಾಣಿಕೆ ಕೊಟ್ಟಿನಿ, ಭಾಳ ಕೊಟ್ಟಿಲ್ಲ. ಬಟ್ ಇವ್ರದ ಮೊನ್ನೆ ಸಿದ್ದೇಶ್ವರ ಜಾತ್ರೆಯಾಗ ನಾವು ಆ್ಯಕ್ಚುಲಿ ಅಲ್ಲಿ ರಗಡ್ ಪರ್ಫಾರ್ಮೆನ್ಸ್ ಸಾಕಷ್ಟು ಜನ ಕೊಡತ್ತಿದ್ರು. ಬಟ್ ಇವ್ರ ಹಾಡ ಒಂದನ ನಮ್ಗೆ ಕಾಲ್ ಕಿತ್ತಿಲ್ಲ. ಅಂದ್ರೆ ಅಷ್ಟು ಚಂದ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಅದಕ್ಕೆ ಆ ಹಾಡ ನನಗೆ ನೆನಪೈತೆ. ಆ ಹಾಡನ್ನ ನಮ್ಮ ರಿಕ್ವೆಸ್ಟಿಗೆ ಹಾಡ ಹಾಡಿದ್ರು. ಅವರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.